ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ತನಕ ನಾವು ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂತ ಸಿಜೆಪಿ ಸ್ಪಷ್ಟ ನುಡಿಗಳನ್ನ ಹೇಳಿದೆ. ಜೆಪಿ ನಡ್ಡಾ ಅವ್ರನ್ನ ಮೀಟ್ ಮಾಡಿದಾಗಲೂ ಇದೇ ಫಸ್ಟ್ ಡಿಮ್ಯಾಂಡ್ ಅಂತ ಹೇಳಿದ್ರು ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು. ಹೀಗಾಗಿ ರಾಜೀನಾಮೆಯನ್ನು ಪಡಿತಾರ ಅಂತ. ಆಮೇಲೆ ಇವರು ಈ ವಿಚಾರ, ಬೇರೆ ಎಲ್ಲ ವಿಚಾರಗಳಲ್ಲಿ ವೈರುಧ್ಯಗಳಿದೆ ಎಲ್ರಿಗೂ, ಬಟ್ ಈ ವಿಚಾರ ಮಾತ್ರ ಕರೆಕ್ಟ್ ಇದೆ ಅಂತ ಅನಿಸ್ತದೆ. ಯಾಕಂದರೆ ಒಂದು ಎಕ್ಸಾಮನ್ನು ಪದೇ ಪದೇ ನಡೆಸೋದಕ್ಕಾಗಲ್ಲ, ಒಂದು ಕಮಿಟಿ ಕೊಟ್ಟು ಶಿಫಾರಸನ್ನು ಸರಿಯಾಗಿ ಅಳವಡಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಸಚಿವರಿಗೆ ಅಂದಮೇಲೆ ಅವರನ್ನು ಇನ್ಯಾಕೆ ಹುದ್ದೆನಲ್ಲಿ ಮುಂದುವರಿಸಬೇಕು ಅನ್ನೋ ಪ್ರಶ್ನೆ. ಏನಕ್ಕೆ ಮುಂದುವರಿಸೋ ಹಠ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಆಬ್ವಿಯಸ್ಲಿ ನೈತಿಕ ಹೊಣೆ ಹೊತ್ತು ಅವರೇ ರಾಜೀನಾಮೆಯನ್ನು ಕೊಡಬೇಕಿತ್ತು, ಬಟ್ ಅವರಂತೂ ಈ ಅಧಿಕಾರದ ಕುರ್ಚಿಗೆ ಅಂಟ್ಕೊಂಡು ಕೂತಿದ್ದಾರೆ. ಅಟ್ಲೀಸ್ಟ್ ನಿನ್ನ ಸೇವೆ ಸಾಕಪ್ಪ ಅಂತ ಕೇಂದ್ರ ಸರ್ಕಾರದವರು ಕಳಿಸ್ಬೋದಾಗಿತ್ತು. ಇನ್ನೊಂದು ಸಂಪುಟ ಎಕ್ಸ್ಟೆನ್ಷನ್ ಆಗುತ್ತೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ರು, ಆಗ ಇವ್ರನ್ನ ಕೈ ಬಿಡಲಾಗುತ್ತೆ ಅಂತ. ಬಟ್ ಅಷ್ಟರ ತನಕ ವೆಯ್ಟ್ ಮಾಡಲ್ಲ ಯುವ ಜನತೆ. ಕುತೂಹಲ ಅಂತೂ ಇದೆ, ಇವತ್ತೇ ರಾಜೀನಾಮೆಯನ್ನು ಕೊಡ್ತಾರಾ ಅಂತ.